ನೀವು ಪ್ರೀತಿ ಇಟ್ಕೊಂಡು ಅವರಲ್ಲಿ ಅದಿಲ್ಲ ಅಂದಮೇಲೆ ನಿಮ್ಮ ಎಮೋಷನ್ ಅವ್ರ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು ರಾಂಗ್ ಅಲ್ವೇ? ಅದು ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಿಮಗೆ ಪ್ರೀತಿ ಮಾಡ್ತಿಲ್ಲ ಅಂತ ಅರ್ಥ. ನೀವು ಭ್ರಮೆನಲ್ಲಿ ಬದುಕಬೇಡಿ. ನಾವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಮಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಏನರ್ಥ? ಸೊ ಈ ಥರ ಟಾಪಿಕ್ ಇದು ಆ್ಯಕ್ಚುಲಿ. ಯಾರೋ ನಂಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ಸರ್ ನಾವು ತುಂಬ ಪ್ರೀತಿ ಮಾಡ್ತಿದ್ವಿ ಬಟ್ ವ್ಯಾಲ್ಯೂನೂ ಕೊಡ್ತಾ ಇಲ್ಲ ಸರ್. ಅಂದರೆ ವ್ಯಾಲ್ಯೂ ಕೊಡದೆ ಹೋದರೆ ಏನರ್ಥ? ಇವತ್ತು ಇದರಲ್ಲಿ ನಿಮಗೆ ಒಂದು ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ನೋಡಿ, ಯಾವ ವ್ಯಕ್ತಿ ನಿಮಗೆ ವ್ಯಾಲ್ಯೂ ಕೊಡಲ್ವೋ ಅಲ್ಲಿ ನೀವು ವ್ಯಾಲ್ಯೂ ಕೊಡಬೇಡಿ. ಏನಕ್ಕೆ ವ್ಯಾಲ್ಯೂ ಕೊಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ವ್ಯಾಲ್ಯೂ ಇಟ್ ಮೀನ್ಸ್ ವಾಟ್ ಅಂದರೆ ಗೌರವ ಅಂತ ಹೇಳ್ತೀವಿ. ಯಾವ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಗೌರವ ಇರುತ್ತಲ್ಲ ಅದು ಪ್ರೀತಿ ಆ್ಯಕ್ಚುಲಿ, ರೈಟ್? ಪ್ರೀತಿ ಅಂದರೆ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಗೌರವಯುತವಾಗಿರೋ ನಡ್ಕೊಳ್ಳುವಂಥದ್ದು ಪ್ರೀತಿ ಆ್ಯಕ್ಚುಲಿ. ಗೌರವ ಇರಬೇಕಲ್ಲಿ, ರೈಟ್? ಅಲ್ಲಿ ನೋಡಿ, ಈಗ ನೀವೇ ಹೇಳ್ತಿದ್ದೀರಿ, ನಿಮ್ಮ ಮನಸ್ಸಲ್ಲೇ ಬಂದಿದೆ ಸರ್ ಅವ್ರು ನಮಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಿಮಗೆ ಪ್ರೀತಿ ಮಾಡ್ತಿಲ್ಲ ಅಂತ ಅರ್ಥ. ನೀವು ಭ್ರಮೆನಲ್ಲಿ ಬದುಕಬೇಡಿ. ಅವರೇ ಈಗ ವ್ಯಾಲ್ಯೂ ಕೊಡೋ ವ್ಯಕ್ತಿ ಏನು ಮಾಡ್ತಾರೆ ಹೇಳಿ? ನಿಮ್ಮನ್ನು ನಂಬ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ನಿಮಗೆ ಸಮಯ ಕೊಡ್ತಾರೆ. ಇದೆಲ್ಲ ಪ್ರೀತಿನಲ್ಲಿ ಬರುವಂಥದ್ದು. ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಂಬಿಕೆ ಎಲ್ಲಿಂದ ಬಂತು? ಪ್ರೀತಿ ಎಲ್ಲಿಂದ ಇದೆ ಅಂತ ಅರ್ಥ. ಯಾವ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ವೋ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು, ನಿಮಗೆ ಪ್ರೀತಿ ಇಲ್ಲ ಅಲ್ಲಿ. ಅವ್ರ ಮನಸ್ಸಲ್ಲಿ ನಿಮ್ಗೆ ಜಾಗ ಇಲ್ಲ ಅಂತ. ಜಸ್ಟ್ ದೇ ಆರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನೀವು ಅನ್ಬೋದು, ಏನು ಸರ್ ನೀವು ಹಿಂಗೆ ಮಾತಾಡ್ತೀರಾ ಅಥವಾ ಏನಣ್ಣ ಹಿಂಗೆ ಮಾತಾಡ್ತೀರಾ? ಇಲ್ಲ, ನಿಜ ಇದು. ಪ್ರೀತಿ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋದಾಗ ನಿಮಗೆ ಡೆಪ್ತ್ ಗೊತ್ತಾಗ್ತಾ ಹೋಗುತ್ತೆ. ಪ್ರೀತಿ ಅಂದರೆ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು, ಈಚ್ ಅದರ್ ಮ್ಯೂಚುವಲ್ ಆಗಿ ಒಬ್ಬರ ಮೇಲೆ ಒಬ್ಬರು ಗೌರವ ಇರತಕ್ಕಂಥದ್ದು, ಒಳ್ಳೆ ಭಾವನೆಗಳಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ ಸಪೋಸ್ ನಿಮಗೆ ಅವರು ಗೌರವ ಕೊಟ್ಟಿಲ್ಲ ಅಂದರೆ, ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಿಮ್ಮ ಎಮೋಷನ್ ರಾಂಗ್ ಆಗಿಬಿಡುತ್ತೆ. ನಿಮ್ಮ ಎಮೋಷನ್ ಏನಿರುತ್ತೆ ಅವ್ರ ಮೇಲೆ? ಒಳ್ಳೆ ರೀತಿಯಿಂದ ಎಮೋಷನ್ ಇರುತ್ತೆ, ಒಂದು ಪ್ರೀತಿಪೂರ್ವಕ ಲೈಕ್ ಪ್ರೀತಿ ಇರುತ್ತೆ ಅವ್ರ ಮೇಲೆ. ನೀವು ಪ್ರೀತಿ ಇಟ್ಕೊಂಡು ಅವರಲ್ಲಿ ಅದಿಲ್ಲ ಅಂದಮೇಲೆ ನಿಮ್ಮ ಎಮೋಷನ್ ಅವ್ರ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು ರಾಂಗ್ ಅಲ್ವೇ? ಅದು ಇದನ್ನ ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೇನು ಮಾಡಬೇಕಾಗಿಲ್ಲ. ಯಾವ ವ್ಯಕ್ತಿಯಿಂದ ನಿಮಗೆ ವ್ಯಾಲ್ಯೂ ಸಿಗುತ್ತೆ, ಯಾವ ವ್ಯಕ್ತಿಯಿಂದ ನಿಮಗೆ ಪ್ರೀತಿ ಸಿಗುತ್ತೆ, ಆ ವ್ಯಕ್ತಿ ಮೇಲೆ ನೀವು ಪ್ರೀತಿ ಮಾಡಿ. ಎಲ್ಲೋ ಒಂದು ಕಡೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಏನಂದರೆ ನಮಗೆ ಯಾರು ಪ್ರೀತಿ ಮಾಡ್ತಾರಲ್ಲ ಆ ವ್ಯಕ್ತಿಗಳಿಗೆ ನಾವು ಸ್ಪಂದನೆ ಮಾಡಿ ಪ್ರೀತಿ ಮಾಡಬೇಕಂತೆ. ನಾವೇನು ಮಾಡ್ತೀವಿ, ನಮ್ಮ ಪಕ್ಕದಲ್ಲಿ ನಮ್ಮನ್ನು ತುಂಬ ಇಷ್ಟಪಡೋ ವ್ಯಕ್ತಿ, ತುಂಬ ಪ್ರೀತಿ ಮಾಡೋ ವ್ಯಕ್ತಿನೇ ಇರ್ತಾರೆ, ಅವರನ್ನು ಕಡೆಗಾಣಿಸ್ತೀವಿ, ಇನ್ಯಾರ್ದೋ ಹಿಂದೆ ಹೋಗ್ತೀವಿ. ಅವರು ನಮ್ಮನ್ನು ಏನು ಮಾಡ್ತಾರೆ, ತುಂಬ ಕೇವಲವಾಗಿ ನೋಡ್ತಾರೆ. ಆಮೇಲೆ ಸರ್ ನಾವು ತುಂಬ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮನೆ ಏನು ಮಾಡ್ತಿದ್ದಾರೆ, ವ್ಯಾಲ್ಯೂ ಕೊಡ್ತಾ ಇಲ್ಲ ಸರ್. ತಪ್ಪು ಯಾರ್ದು? ನಮ್ಮದೇ ತಪ್ಪು. ತಿಳ್ಕೊಂಡ್ಮೇಲೆ ಅಲ್ಲಿ ಅದೇ ಇರಬೇಕು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಒಂದು ಹೋಟ್ಲಿಗೆ ಹೋಗ್ತೀರಿ, ಅವ್ರು ಹೇಳ್ತಾರೆ ಆ ಕಡೆಯಿಂದ, ಸರ್ ಊಟ ಇಲ್ಲ, ಖಾಲಿ ಆಗಿದೆ ಅಂತ ಹೇಳಿ. ಸರ್ ಊಟ ಇಲ್ಲ ಅಂದಮೇಲೆ ಏನು ಮಾಡಬೇಕು? ಒಳಗೆ ಹೋಗಿ ಕುತ್ಕೊಬೇಕಾ ಅಥವಾ ಬೇರೆ ಹೋಟೆಲ್ ನೋಡಬೇಕಾ? ಅಂದರೆ ಇಲ್ಲಿ ಬೇರೆ ವ್ಯಕ್ತಿ ಹೋಗಿ ಪ್ರೀತಿ ಮಾಡಿ ಅಂತ ನಾ ಹೇಳ್ತಾ ಇಲ್ಲ. ಅಲ್ಲಿ ಆನ್ಸರ್ ಏನು ಸಿಕ್ಕಿದೆ ನಿಮಗೆ? ವ್ಯಾಲ್ಯೂಸೇ ಇಲ್ಲ ಅಂದಮೇಲೆ, ನಿಮಗೆ ನಿಮ್ಮ ಸ್ವಾಭಿಮಾನಕ್ಕೆ ಮರ್ಯಾದೆನೇ ಕೊಟ್ಟಿಲ್ಲ ಅಂದಮೇಲೆ, ನೀವು ಅವ್ರ ಪ್ರಕಾರ ಬದುಕಿದ್ದು ಸತ್ತ ಹಾಗೆ, ಅವರೊಟ್ಟಿಗೆ ಇದ್ದು ಸತ್ತ ಹಾಗೆ. ನೀವು ಅಟ್ಲೀಸ್ಟ್ ಪ್ರತಿಯೊಬ್ಬ ಮನುಷ್ಯನಿಗೆ ಅವರದೇ ಆದ ಒಂದು ವ್ಯಾಲ್ಯೂಸ್ ಅನ್ನೋದಿದೆ, ಸ್ವಾಭಿಮಾನಕ್ಕೆ, ಕರೆಕ್ಟ್? ಅದಕ್ಕೆ ಧಕ್ಕೆ ಬಂದರೆ ನಾವಲ್ಲಿ ಲೈಕ್ ನಮ್ಮ ಸ್ಲೀಪರ್ ಕೂಡ ಅಲ್ಲಿ ಬಿಡ್ಕೊಡೋದು ಆ್ಯಕ್ಚುಲಿ. ನಮಗೆ ಮರ್ಯಾದೆ ಇಲ್ಲ ಅಂದ್ರೆ ನಾವ್ಯಾಕೆ ಅಲ್ಲಿಗಿರಬೇಕು? ಅದು ಪ್ರೀತಿನೇ ಆಗಲಿ ಅಥವಾ ಎಂಥದೇ ರಿಲೇಷನ್ಶಿಪ್ ಆಗಿರಲಿ, ಅದು ಫಸ್ಟು ಪ್ರೀತಿ ಬೇಕು ಅಂದರೆ ಒಂದು ವ್ಯಾಲ್ಯೂ ಇರಬೇಕು, ಒಂದು ರೆಸ್ಪೆಕ್ಟ್ ಇರಬೇಕು, ನಾನು ಹೇಳೋವಂಥದ್ದು. ಆ್ಯಂಡ್ ನೋಡಿ, ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂದರೆ ನೀವು ವ್ಯಾಲ್ಯೂ ಕೊಡೋಕ್ಕೆ ಹೋಗಬೇಡಿ. ನಾ ಹೇಳಿದ್ದು ಅದು ಎಂಥ ಚೆನ್ನಾಗಿರಲಿ, ಅದು ಅವರಿಂದ ಏನು ಬೇಕಾದ್ರೂ ಸಿಕ್ಕಲಿ, ರೈಟ್? ಅವರಿಂದ ಏನು ಬೇಕಾದ್ರೂ ಕೆಲಸ ಆಗಲಿ, ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ನಿಮ್ಮ ಒಂದು ಸ್ವಾಭಿಮಾನ ಅಂತ ಏನಿದೆಯಲ್ಲ, ಅಟ್ಲೀಸ್ಟ್ ಮಾತಾಡೋ ವೇ, ಅದರೊಳಗಡೆ ಬಳಸುವಂಥ ಪದ, ನಡ್ಕೊಳ್ಳೋವಂಥ ರೀತಿ, ನಿಮ್ಮ ನಡೆಸ್ಕೊಳ್ಳೋವಂಥ ರೀತಿ, ರೈಟ್? ಅದು ಯಾವುದೂ ಸಿಗ್ತಾ ಇಲ್ಲ ಅಂದಮೇಲೆ ನನ್ನ ಪ್ರಕಾರ ಅವರೊಟ್ಟಿಗೆ ನೀವು ಆ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ಳೋದು ಬೆಟರ್ ದೆನ್. ಯಾಕೆಂದರೆ ಯಾವ ರಿಲೇಷನ್ಶಿಪ್ಪಲ್ಲಿ ವ್ಯಾಲ್ಯೂಸ್ ಇಲ್ವೋ ಅಲ್ಲಿ ಪ್ರೀತಿ ಜೀವಂತವಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ವ್ಯಾಲ್ಯೂಸ್ ಇರಬೇಕು ರೀ, ಒಂದು ಪ್ರತಿ ಸಂಬಂಧದಲ್ಲೂ ವ್ಯಾಲ್ಯೂಸ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನೀವು ಏನು ಅಂತ ಹೇಳಿದ್ರೆ ಅವ್ರು ಏನೇ ಮಾಡಿದ್ರು ಸುಮ್ಮನೆ ಇರಬೇಕಾಗತ್ತೆ. ವ್ಯಾಲ್ಯೂಸ್ ಕೊಡ್ದಿರ ಅವರೊಟ್ಟಿಗೆ ನೀವು ಇರ್ತೀವಿ, ಬದುಕ್ತೀವಿ ಅಂದರೆ ಏನೇ ಮಾಡಿದ್ರು ಕೂಡ ನೀವು ಜೊತೆಗಿರಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ವ್ಯಕ್ತಿ ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ವೋ ಅಲ್ಲಿ ಪ್ರೀತಿ ಇಲ್ಲ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಆ ರಿಲೇಷನ್ಶಿಪ್ಪಿಂದ ಆಚೆ ಬಂದು ನೀವು ಕೂಡ ಕೊಡೋಕ್ಕೆ ಹೋಗಬೇಡಿ. ಅವ್ರು ಏನೇ ಎಷ್ಟು ದೊಡ್ಡ ವ್ಯಕ್ತಿ ಇರಲಿ ಅಥವಾ ಏನೇ ನಿಮಗೆ ಏನದು ಅವರಿಂದ ಸಿಗ್ತಾ ಇರಲಿ, ಅದೇನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ
ಸೊ ಪ್ಲೀಸ್ ಎಕ್ಸಿಟ್ ದಟ್, ಆ ಸಂಬಂಧದಿಂದ ಎಕ್ಸಿಟ್ ಆಗಿ ಹೊರಗಡೆ ಬನ್ನಿ ಅಷ್ಟೇ. ಯಾರೋ ಕಮೆಂಟ್ ಮಾಡೋದು ಚಿಕ್ಕದಾಗಿ, ಅದೇ ವ್ಯಾಲ್ಯೂಸ್ ಇಲ್ಲ ಅಂದರೆ ಇದ್ರ ಅರ್ಥ ಏನು ಸೂಚನೆ ಮಾಡುತ್ತೆ, ಅವ್ರು ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಅರ್ಥ. ಓಕೆ, ಆ್ಯಂಡ್ ಅವರು ವ್ಯಾಲ್ಯೂಸ್ ಕೊಟ್ಟಿಲ್ಲ ಅಂದಮೇಲೆ ನೀವು ಕೊಡೋಕೆ ಹೋಗ್ಬಾರ್ದು. ವೆರಿ ಸಿಂಪಲ್ ಆಗಿದೆ. ಇದಕ್ಕೇನು ಮಾಡಬೇಕು ಅಂತ ಯಾರೋ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು. ಸೊ ಅದಕ್ಕೆ ಅವ್ರಿಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಎಷ್ಟೋ ರಿಲೇಷನ್ಶಿಪ್ಪಲ್ಲಿ, ಲವ್ವಲ್ಲಿ ಈ ಥರದ ಪ್ರಾಬ್ಲಮ್ ಆಗುತ್ತೆ. ಶುರುವಾತಲ್ಲಿ ತುಂಬ ವ್ಯಾಲ್ಯೂ ಕೊಡ್ತಾರೆ, ಇನ್ಯಾರೋ ಚೆನ್ನಾಗಿರೋರು ಸಿಕ್ಕಿದವಾಗ ಇಲ್ಲಿ ತುಂಬ ಪ್ರೀತಿ ಮಾಡೋ ವ್ಯಕ್ತಿನ ಕಡೆಗಾಣಿಸ್ತಾರೆ. ಇದು ಎಲ್ಲ ರಿಲೇಷನ್ಶಿಪ್ಪಲ್ಲಿ ಆಲ್ಮೋಸ್ಟ್ ಆಗುತ್ತೆ. ಹಂಗೆ ಮಾಡಬೇಡಿ ನೀವು. ಓಕೆ, ಯಾರೇ ಏನೇ ಸಿಕ್ಕಲಿ, ಬಟ್ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಗೆ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಜೊತೆಗಿರೋ ವ್ಯಕ್ತಿನ ಯಾವತ್ತೂ ನೀವು ರೆಸ್ಪೆಕ್ಟ್ ಕಡಿಮೆ ಮಾಡಬೇಡಿ. ಯಾವತ್ತೋ ಒಂದಿನ ಬರೋನು ಬಂದೋಗೋನು ಅಷ್ಟೇ, ಬಟ್ ಜೊತೆಗಿರೋನು ಪರ್ಮನೆಂಟ್ ಆಗಿರೋನು ಅದನ್ನು ಯೋಚನೆ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ. ಇನ್ನು ಕೆಲವರು ಕಮೆಂಟ್ ಮಾಡ್ತಿಲ್ಲ, ಸೊ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ. ಚಾನಲ್ನ 18,000 ಕಂಪ್ಲೀಟ್ ಆಯಿತು. ಸೊ ಹ್ಯಾಪಿ. ಆದಷ್ಟು ಬೇಗ 20,000 ಆಗಲಿ. ಇನ್ನು 2 to 3 ಡೇಸ್ ಒಳಗಡೆ 20,000 ಕಂಪ್ಲೀಟ್ ಆಗಲಿ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋಗಳನ್ನು ಸ್ಟೇಟಸಿಗೆ ಇಟ್ಕೊಳ್ಳಿ, ಶೇರ್ ಮಾಡಿ. ಬಿಕಾಸ್ ನನ್ನ ಥಾಟ್ಸ್, ನನ್ನ ಇಂಟೆನ್ಷನ್ ರೀಚ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.